ಅದು ಇರೋದು ಎಲ್ಲ ಎಲೆಕ್ಷನ್ಗೆ ಇರೋದಾರ, ಯಾವ ಎಲೆಕ್ಷನ್ ಇದ್ರು ಇರೋದು. ಪಾಲಿಟಿಕ್ಸ್ ರಿಸಾರ್ಟ್ ಅತ್ತಿ ಪ್ರವಾಸ MLA MP ಬಿಟ್ರೆ ಎಲ್ಲದಕ್ಕೂ ಅನುಭವಿಸಿದ್ರು ಅದು. ಅದ್ರ ಗೆಲ್ತಾರೆ, ಸುಮಾರಾಗಿ ಗೆಲ್ತಾರೆ, ಪ್ರಶ್ನೆ ಇಲ್ಲ. ಅವರು ಕೂಡ ಅವ್ರೇನು ಡಿಸಿಷನ್ ತೊಗೊಂಡ್ರೆ ನಾವು ಒಟ್ಟಿಗೆ ಹೋಗೋಣ ಹೋಗಿದ್ದಾರೆ ಅಷ್ಟೇ. ಅದು ಇಲೆಕ್ಷನ್ ಆಗೋದು, ಅದೇನು ಮಾಡಲ್ಲ. ಈಗ ಅವ್ರು ಯಾರು ಹೆಚ್ಚು ಪ್ರೀತಿದಾರ ಮತ್ತಾರ ಅವ್ರು ಗೆಲ್ತಾರೆ ಅಷ್ಟೇ. ನಾವು ಈಗ ಚುನಾವಣೆ ಇರೋದು, ಯಾಕೆ ಮತದಾರ ಫಿಕ್ಸ್ ನಿರ್ಧಾರ ಅವ್ರು ಮಾಡಬೇಕು. ಸೊ ಏನಿದ್ರು ನಾವು ಕಾಯ್ಬೇಕು. ಕೆಲವು ಕಡೆ ಹಾಗೆ ಇದೆ, ಏನು ಮಾಡ್ಲಿಕ್ಕೆ ಆಗೋಲ್ಲ. ಎರಡೂ ನಮ್ಮದು ಇದೆ. ಕೆಲವು ಕಡೆ ವಿರೋಧಿಗಳಾದ್ರೆ ಎಲ್ಲ ನಮ್ಮನೇ ಇದೆ, ಮಿಕ್ಸ್ ಇದೆ ಅದರಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾರು ಹೇಳಿದ್ರು, ಯಾರು ಅವ್ರ ಹೆಸರು ಹೇಳಿದ್ರು? ಹಂಗೆ ಚರ್ಚೆ ಆಯ್ತು, ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅವ್ರ ಚರ್ಚೆ ದಿವಸ ಅದಕ್ಕೇನಾದ್ರು ಟ್ಯಾಕ್ಸ್ ಇಲ್ಲ, GST ಇಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೇಳೋರು ಅಷ್ಟೇ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಎಲ್ಲರಿಗೂ ಸೋಲಿನ ಭಯ ಇದ್ದೇ ಇರ್ತದೆ. ಸೋಲು ಇದ್ದಕ್ಕೆ ಭಯ ಇದ್ರೆ ಗೆಲ್ಲಕ್ಕೆ ಆಗ್ತದೆ. ಭಯ ಇರಬೇಕದು. ಭಯ ಇರ್ತೈತಿ, ಅತ್ಯಂತ ಹೆಚ್ಚು ಲೀಡ್ನಿಂದ ಗೆಲ್ತಾರ, ಪ್ರಶ್ನೆ ಇಲ್ಲ. ಎಲ್ಲ ಚುನಾವಣೆ ಎಲ್ಲ ಹಾಗೆ ಆಗ್ತದೆ. ಕ್ರಾಸ್ ವೋಟಿಂಗ್ ಆಗಲ್ಲ ಅಂತ ನಾವು ಹೇಳಲ್ಲ. ಎಲ್ಲ ಕಡೆ ಇದು ಚುನಾವಣೆಯಲ್ಲಿ ಆಗ್ತದೆ, ಹಾಗೆ ಆಗ್ತದೆ. ಮೊದಲಿಂದ ಅದು ಪದ್ಧತಿ ಇದೆ. ಈ ಕಡೆ ಹೋದ್ರೆ ಆ ಕಡೆ ಹಾಕ್ತಾರ, ಆ ಕಡೆ ಇದ್ದಾರೆ ಈ ಕಡೆ ಹಾಕ್ತಾರ. ಎಲ್ಲ ಕಡೆ ಆಗ್ತದೆ. ಎಲ್ಲ ನಿಪ್ಪಾಣಿಲಿ ಆಗ್ಬೋದು, ಹುಕ್ಕೇರಿಯಲ್ಲಿ ಆಗ್ಬೋದು, ರಾಮದುರ್ಗದಲ್ಲಿ ಆಗ್ತದೆ, ಬೇರೆ ಕಡೆ ಎಲ್ಲ ಕಡೆ ಆಗ್ತದೆ. ಅದೇನು ಹೊಸದೇನು ನೋಡಿದಲ್ಲ ಅಂತ ಚುನಾವಣೆ. ಇಲ್ಲ, ಕಿತ್ತೂರಲ್ಲಿ ಆಗೋಲ್ಲ, ಹೇಳಿಲ್ಲ. ಕೆಲವಂತಿ ಏನು ಮಾಡ್ಲಿಕ್ಕೆ ಆಗಲ್ಲ. ಚುನಾವಣೆ ಆಗ್ತದೆ ಮುಂಚೆನೇ ಹೇಳಿದ್ವಿ ನಾವು. ಕೆಲವು ಕಡೆ ಅನಿವಾರ್ಯ ಚುನಾವಣೆ ಆಗ್ತದೆ. ಯಾರಿಗೆ ಹೆಚ್ಚು ಆಶೀರ್ವಾದ್ರೆ ಅವ್ರು ಆರಿಸ್ಕೊಳ್ತಾರೆ ಅಷ್ಟೇ. ಪ್ರಚಾರ ಏನಿಲ್ಲ. ಅವ್ರವ್ರು ಯಾರಿಗೆ ಡೆಲಿಗೇಟ್ ತೊಗೊಂಡಾರ, ಅವ್ರು ಯಾರಿಗೂ ಹಾಕ್ಬೇಕಂತ ಅವ್ರು ನಿರ್ಧಾರ ಮಾಡೋದು. ಆ ಥರ ಏನು ಪ್ರಚಾರ ಮಾಡೋವಂಥದ್ದು ಏನು ಅಲ್ಲಿ ಅವಶ್ಯಕತೆ ಇಲ್ಲ. ಅದೇನಿಲ್ಲ, ನೋಡಿ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಇರಬೇಕಾಯ್ತು, ಇದ್ರೆ ಅವರೇ ಗೆಲ್ತೀರಿ. ಇದ್ರೆ ಏನ್ ಮಾಡ್ದವ್ರು ನಾವು. ನಾವು ಹೇಳಿದ್ವಿ ಇರ್ಲಿ 19 ತಾರೀಕು ಡಿಸಿಷನ್ ಮಾಡೋ ಅಂತ ಹೇಳಿದ್ವಿ ನಾವು. ಅವರು ಕೂಡ ಯಾಕೋ ಅವರು ರಿಸ್ಕ್ ಬೇಡ ಅಂತ ತಗೊಂಡಾರ. ಇಲ್ಲ, ಈಗೋರಲ್ಲಿ ಗೊಂದಲಿದೆ ರೀ. ಗೊಂದಲಿದೆ ಅಲ್ಲಿ. ಯಾಕಂದ್ರೆ 2 ಪಾರ್ಟಿ ಇದೆ, ಇನ್ನೊಂದು ಇಂಡಿಪೆಂಡೆಂಟ್ ಆಗಿದೆ. ರಾಮದುರ್ಗದಲ್ಲಿ ಗೊಂದಲ ಇದೆ. ನೋಡೋಣ ಕೊನೆಗಳಿಗೆ ಯಾವ್ದು ರೀತಿ ಬಗೆಹರಿಸ್ತಾರ ಮುಖಂಡು ನೋಡೋಣ, ಕಾದ್ ನೋಡೋಣ. ಇಲ್ಲ, ಆ ಚುನಾವಣೆ ಬಹಳ ಸೀಮಿತವಾಗಿ ಒಂದು ತಾಲೂಕಿಗೆ ಸೀಮಿತವಾದವು. ಈ ಜಿಲ್ಲಾ ಮಟ್ಟದ್ದು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಕ್ ಆಗೋಲ್ಲ. ಇಲ್ಲ, ಮುಂಚೆಯಿಂದ ಕೂಡ ಸಹಕಾರ ರಂಗದಲ್ಲಿ ಕೂಡ ಇದೆ ರೀ. KMF ಇದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದೆ. ಇದು ಕೂಡ ಮುಂಚೆ 1 ವರ್ಷದಿಂದ ನಾವೇ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಅದಕ್ಕೂ ಮುಂಚೆ ಪಾರ್ಷಿಯಲ್ ಆಗಿತ್ತು. ಈಗ ಪೂರ್ಣ ಪ್ರಮಾಣದ ಮೇಲೆ ಅವ್ರು ನಡೆಸ್ತಾರೆ ಅಷ್ಟೇ. ಇಲ್ಲ, ಅದೇ ಹೇಳಿಲ್ಲ. ಅವ್ರು 1 ವರ್ಷದಿಂದ ಬಾಲಚಂದ್ರ ಅವರು ತಯಾರಿ ಮಾಡಿದ್ರು. ಅದರ ಪರಿಣಾಮನೇ ಅದು ಅವಿರೋಧ ಆಗಲಿಕ್ಕೆ ಸಾಧ್ಯ ಆಗಿದೆ. ಕೆಲವೊಂದು ಕಡೆ ವಿರೋಧಿಗಳಿಗೆ ಸೂಚಕರು ಕೂಡ ಸಿಗಲಾರದಂಗೆ ನೋಡ್ಕೊಂಡಿದ್ರು. ಅದೇ 1 ವರ್ಷದಿಂದ ಮಾಡೋದ್ರಿಂದ ಅದು ಸಾಧ್ಯ ಆಯ್ತು. ಅದು ಇದ್ರೂ ಕೂಡ ಒಂದು 2-3 ಅಷ್ಟೇ ಇರ್ಬೋದಾಗಿತ್ತು. ಅನಾವಶ್ಯಕ ಚುನಾವಣೆ ಆಗ್ತಾ ಇತ್ತು. ಸೊ ಅವರು ಕೂಡ ಸಹಕಾರ ಮಾಡಿದ್ದಾರೆ ಕೆಲವರು. ಸೊ ಹೀಗಾಗಿ 9 ಅವಿರೋಧ ಆಗಿ ಗೊಂದಲ ತಪ್ಪಿಸಿದೆ.
ಇಲ್ಲ ಹೇಳಿದಿಲ್ಲ, ಈ ಚುನಾವಣೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕಾಗಲ್ಲ ಮುಂಚೆನೇ ಹೇಳಿದ್ದೀವಿ, ಇವು ಹೇಳ್ತೀವಿ. ಈ ಚುನಾವಣೆಯಲ್ಲಿ ನಾವು ಜೊಲ್ಲೆ ಅವ್ರ ಜೊತೆ ನಿಲ್ಬೇಕಾಗಿದೆ, ನಿಲ್ತೀವಿ ಅಷ್ಟೇ. ಹತ್ತನೆಯಲ್ಲಿ ಚುನಾವಣೆ ಆಗ್ತದೆ, ಅದಕ್ಕೆ ನೋಡಬೇಕಾದ ಅಲ್ಲಿ ವಸ್ತುಸ್ಥಿತಿ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿಲ್ಲ, ನೋಡೋಣ ಅದು. ಇಲ್ಲ ಅವ್ರು ಹೇಳ್ಯಾರಂತ ನಾವು ಎಲ್ಲರೂ ಕೇಳಕ್ ಹೋಗಲ್ಲ. ಈ ಸೌದಿಯವ್ರು ಹೇಳ್ಯಾರಂದ್ರೆ ಯಾಕೆ ಕೇಳ್ಯಾರೋ ಯಾರು ಹೇಳ್ಯಾರೋ ಗೊತ್ತಿಲ್ಲ ರೀ. ನಾವು ಗೆಲ್ಲಬೇಕಾಯ್ತು, ಗೆದ್ದಿದ್ದೀವಿ, ಅಷ್ಟು ಮಾತ್ರ ಈಗ ಸಾಕು. ಹುಕ್ಕೇರಿಗೆಲ್ಲೂ ಕೆಲವೊಂದಿಷ್ಟು ವಿರೋಧಿಗಳಿಗೆ ಬೂಸ್ಟರ್ ಡೋಸ್ ಆದಂಗೆ ಆಗಿತ್ತು ಸರ್. ಮತ್ತೆ ಇಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿತ್ತು ಅಲ್ಲ, ಅದು ಬಹಳ ಸಣ್ಣದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮಾಚರಣೆ ಆಯ್ತು ಅಷ್ಟೇ. ಸಣ್ಣದು ಆದರೆ ಉತ್ಸವ ಜಾಸ್ತಿ ಆಯ್ತು, ಹಂಗೆ ಆಯ್ತು ಅಷ್ಟೇ. ಚುನಾವಣೆ ರಿಸಲ್ಟ್ಗಿಂತ ಮುಂಚೆನೇ ಲಿಂಗಾಯತರ ಅಧ್ಯಕ್ಷರಾಗ್ತಾರಂತ ಈಗಾಗಲೇ ಘೋಷಣೆ ಆಗಿದೆ ಸರ್. ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಲಿಂಗಾಯತರು ಮತ್ತು MLA MP ಇದರಲ್ಲೂ ಲಿಂಗಾಯತರ ಬೇಡಿಕೆ ಬೆಳಗಾವಿ ಜಿಲ್ಲೆಯಲ್ಲಿ. ಹಾಗಾದ್ರೆ ಪರಿಶಿಷ್ಟ ಜಾಸ್ತಿ ನಾಯಕರ ಅವ್ರಿಗೂ ಕಾಯ್ಬೇಕು, ಅವ್ರಿಗೂ ಕಾಯ್ಬೇಕು, ಅವಕಾಶ ಬರುತ್ತೆ. ಅವ್ರಿಗಾದ್ರೆ ಅವ್ರಿಗೂ ಬರ್ತೈತಿ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಅವರೇ ಟ್ವೀಟ್ ಮಾಡಿದ್ದಾರೆ. ಅದು ಸ್ವಾಭಾವಿಕ, ಅದೇನು ಹೊಸದೇನಲ್ಲ. ಇಂಥ ಸನ್ನಿವೇಶದಲ್ಲಿ ಇವೆಲ್ಲ ಬೆದರಿಕೆ ವಾಟ್ಸಪ್ನಲ್ಲಿ ಬರೋದು ಇದೆಲ್ಲ ಸ್ವಾಭಾವಿಕ. ಸಿಎಂ ಅವರು ಡಿನ್ನರ್ ಪಾರ್ಟಿಗೆ ನಾವೆಲ್ಲ ಇಲ್ಲೇದ್ರಲ್ಲ, ಕರೆದಿದ್ರಾ ಅಥವಾ ತಾವು ಕರೆದಿದ್ರು. ನಾವು ಈ ಚುನಾವಣೆ ಇದೆ, ನಾವು ಬರ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದು 2 ಅನ್ನಪ್ಪದ ಆದೇವು. ಏನು ವಿಶೇಷ ಗೊತ್ತಿಲ್ಲ ರೀ, ಏನೇನು 2-3 ಸಾರಿ ಆ ರೀತಿ ಸಭೆ ಮಾಡಿದ್ರು ಅವರು. ಡಿನ್ನರ್ ಪಾರ್ಟಿಗೆ ಕರೆದಿದ್ರು, ಹೊಸದೇನಲ್ಲ. ಮುಂಚೆ ಕೂಡ ಸಂಪುಟ ಪುನರ್ರಚನೆ ಬಗ್ಗೆ ಏನಾದ್ರು ಅಲ್ಲಿ ಏನು ಚರ್ಚೆ ಆಗಿದ್ದು ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಅವ್ರು ಏನು ಮಾತಾಡಿದ್ರು, ಏನು ಚರ್ಚೆ ಆಗಿದ್ದು ಗೊತ್ತಿಲ್ಲ. ಸೊ ಹೋದ್ಮ್ಯಾಗ ಚರ್ಚೆ ಮಾಡೋಣ. ಏನಿದ್ರೆ ಆಗ್ಬೋದು ಸರ್. ಸಚಿವರು ಕೆಲವೊಂದಿಷ್ಟು ಜನರನ್ನ ಬದಲಾವಣೆ ಮಾಡಬೇಕು. ಇಲ್ಲ, ಅದೆಲ್ಲ ಗೊತ್ತಿಲ್ಲ. CM ಅವ್ರು ಹೇಳ್ಯಾರಲ್ಲ ಭಾಳ ಸ್ಪಷ್ಟವಾಗಿ, ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟು. ಸೊ ಅದನ್ನು ಕಾದು ನೋಡೋಣ. ಹೇಳ್ರಿ ಸರ್, ಈಗ ಬಹಳಷ್ಟು ಮಳೆಯಿಂದ ರಸ್ತೆಗಳು ಹಾಳಾಗಿವೆ. ನಾವು ಇವತ್ತು ಭೇಟಿ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಭಾಗಗಳಿಗೆ. ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ವಿಶೇಷ ಪ್ಯಾಕೇಜ್, ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರುವಂಥದ್ದು, ಆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತ ಅನುದಾನ ಇಲ್ಲ. ಈಗೇನು ತಗ್ಗುಗುಂಡೆ ಬಿದ್ದಿದ್ರೆ ಆಲ್ರೆಡಿ ಟೆಂಡರ್ ಆಗಿದೆ. ಅವ್ರ ದೀಪಾವಳಿ ನಂತರ ಕೆಲಸ ಪ್ರಾರಂಭ, ವಾಡಿಕೆ ಅಂತ 22 ನಂತರ ಅವ್ರ ಪ್ಲಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದನೇ ಅವ್ರ ಕೆಲಸ ಪ್ರಾರಂಭ. ಆದರೆ 22ರಿಂದ ಹೆಚ್ಚು ಕಮ್ಮಿ 1-1.5 ತಿಂಗಳಲ್ಲಿ ಡಿಸೆಂಬರ್ ಎಂಡ್ ಒಳಗೆ ಎಲ್ಲ ರಸ್ತೆಗಳನ್ನ ಸರಿ ಮಾಡ್ತಾರೆ. ವಿಶೇಷವಾದಂತ ಪ್ಯಾಕೇಜ್ ಏನಾದರೂ ಕೇಳಿದ್ರೆ ಇಲ್ಲ, ಅದಕ್ಕೆ ದುಡ್ಡು ಇದೆ, ದುಡ್ಡು ಕೊಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಕಡೆ ದುಡ್ಡಿದೆ, ಇನ್ನೂ ಬೇಕಾದ್ರೆ ಕೇಳಿದ್ರೆ ಮತ್ತು ಕೊಡ್ತೀವಿ. ಆದರೆ ಗುಂಡಿ ತುಂಬೋದು ಪ್ರಿಯಾರಿಟಿ ಫಸ್ಟ್. ಸರ್, ಬೆಳಗಾವಿ ಅಧಿವೇಶನ ನವೆಂಬರ್ ಅಥವಾ ಡಿಸೆಂಬರ್? ಈಗಾಗಲೇ ಹೇಳಿದ್ರೆ ಡಿಸೆಂಬರ್ 8ರಿಂದ 10 ದಿವಸ ಪ್ರಾರಂಭ ಆಗ್ತದೆ. ಸೊ ನಮ್ಮ ಸರ್ಕಾರದಿಂದ ಯಶಸ್ವಿಯಾಗಿ ಮಾಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.